ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬಮೂಲ್ ಕಚೇರಿಯಲ್ಲಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತಹ ಮಾಹಿತಿಯುಳ್ಳ 2026ರ ಬಮೂಲ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಹಾಲು ಕರೆಯುವಂತಹ ಸ್ಪರ್ಧೆಯ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಆರೋಗ್ಯ ದೃಷ್ಟಿಯಿಂದ ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಿ. ಎಸ್ಪಿ ಮುನಿರಾಜು. ಬಮೂಲ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯ ಪೂರ್ವಭಾವಿ ಸಭೆ ದೇವನಹಳ್ಳಿ ಪಟ್ಟಣದ ಬಮೂಲ್ ಕಚೇರಿಯಲ್ಲಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತಹ ಮಾಹಿತಿಯುಳ್ಳ 2026ರ ಬಮೂಲ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಹಾಲು ಕರೆಯುವಂತಹ ಸ್ಪರ್ಧೆಯ ಪೂರ್ವಭಾವಿ ಸಭೆಯನ್ನ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆಯಲ್ಲಿ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ, ಇದೇ ಜನವರಿ 16, 17 ಮತ್ತು 18ಕ್ಕೆ ರಾಜ್ಯ ಮಟ್ಟದ ಹಾಲು ಕರೆಯುವಂತಹ ಸ್ಪರ್ಧೆ ನಡೆಯಲಿದ್ದು, ವಿವಿಧ ತಿಂಡಿ ತಿನಿಸುಗಳ ಮೇಳವೂ ಸಹ ಇರಲಿವೆ. ಅನ್ಯ ಜಿಲ್ಲೆಗಳಲ್ಲಿ ನಡೀತಾ ಇತ್ತು. ಇದೇ ಮೊದಲ ಬಾರಿಗೆ ನಮ್ಮ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಹಮ್ಮಿಕೊಂಡಿದ್ದು, ಎಲ್ಲರೂ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಿ ಅಂತ ಹೇಳಿ ತಿಳಿಸಿದ್ರು. ಇನ್ನು ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಳ್ಳಿ, ಉತ್ಪಾದಕರಿಗೆ ಹಸುವಿನ ಪೋಷಣೆಗೆ ಅನುಕೂಲವಾಗುವಂತೆ ಕ್ಯಾಲೆಂಡರ್ನಲ್ಲಿ QR ಕೋಡ್ ಮುಖಾಂತರ ಮಾಹಿತಿಯನ್ನ ತಿಳಿಸುತ್ತದೆ. ಉತ್ಪಾದಕರ ಸಮ್ಮುಖದಲ್ಲಿ ಕ್ಯಾಲೆಂಡರ್ ಬಿಡುಗಡೆಯ ಉದ್ದೇಶ, ವಿಚಾರ ವಿನಿಮಯ ಮಾಡಿಕೊಳ್ಳಲು ಒಂದು ಅವಕಾಶ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ಸಲಹೆ ನೀಡಿದ್ರು. ಇನ್ನು ಉತ್ಪಾದಕರು, ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ತಾಲೂಕಿನ ಎಲ್ಲ ರೈತರ ಕುಂದುಕೊರತೆಗಳನ್ನು ಪರಿಶೀಲಿಸಿ ಪರಿಹರಿಸುವುದರಲ್ಲಿ ಸದಾ ನಾನು ಕಾರ್ಯನಿರತನಾಗಿರುತ್ತೇನೆ. ಆರೋಗ್ಯ ದೃಷ್ಟಿಯಿಂದ ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಿ. ತಾಲೂಕಿನ ಎಲ್ಲ ಉತ್ಪಾದಕರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ದೇವನಹಳ್ಳಿ ಪಟ್ಟಣದ ಬಮೂಲ್ ಕಚೇರಿಯಲ್ಲಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತಹ ಮಾಹಿತಿಯುಳ್ಳಂತಹ 2026ರ ಬಮೂಲ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಹಾಲು ಕರೆಯುವಂತಹ ಸ್ಪರ್ಧೆಯ ಪೂರ್ವಭಾವಿ ಸಭೆಯನ್ನ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಉದ್ಘಾಟಿಸಿ ಮಾತನಾಡಿ, ದೇವನಹಳ್ಳಿ ಟೌನ್ ಶ್ರೀ ವೇಣುಗೋಪಾಲ ಸ್ವಾಮಿ ಗೋಪಾಲಕರು ಸಂಘ ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಮತ್ತು ಪಶುಪಾಲನೆ ಇಲಾಖೆ ಇವರು ಜಂಟಿ ಆಶ್ರಯದಲ್ಲಿ 2026ನೇ ಸಾಲಿನ 1ನೇ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವಂತಹ ಸ್ಪರ್ಧೆ ದಿನಾಂಕ 16/1/2026ರ ಶುಕ್ರವಾರದಿಂದ 18/1/2026ರ ಭಾನುವಾರ 3 ದಿನಗಳ ಕಾಲ ದೇವನಹಳ್ಳಿ ಟೌನ್ ಸೂಲಿಬೇಲೆ ರಸ್ತೆ ಸರ್ಕಾರಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ನಡೆಯುತ್ತದೆ. 1ನೇ ಬಹುಮಾನ 1,50,000, 1,50,000 ರೂಪಾಯಿಗಳು, ಹಾಗೆ 2ನೇ ಬಹುಮಾನ 1 ಲಕ್ಷ ರೂಪಾಯಿಗಳು, 3ನೇ ಬಹುಮಾನ 75,000 ರೂಪಾಯಿಗಳು, ಹಾಗೆ 4ನೇ ಬಹುಮಾನ 50,000 ರೂಪಾಯಿಗಳು, 5ನೇ ಬಹುಮಾನ 25,000. ಹಾಗೆ ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಎಲ್ಲ ಗೋಪಾಲಕರಿಗೂ ಸಮಾಧಾನಕರ ಬಹುಮಾನವನ್ನ ವಿತರಿಸಲಾಗುವುದು ಅಂತ ಹೇಳಿ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಬಮೂಲ್ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನಂತರ ಡೈರಿ ಮತ್ತು ಕ್ಯಾಲೆಂಡರ್ಗಳನ್ನು ಹಾಲು ಉತ್ಪಾದಕರಿಗೆ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರುಗಳಾದ ಕೃಷ್ಣಪ್ಪ, ನಾಗರಾಜ್, ವಿಜಯಕುಮಾರ್, ಲೋಕೇಶ್, ಜಗದೀಶ್, ಮುನಿರಾಜು, ಮುನೇಗೌಡ, ಆರತಿ, ಗಜೇಂದ್ರ ಸೇರಿದಂತೆ ತಾಲೂಕಿನ ಹಲವು ಮುಖಂಡರು ಮತ್ತು ಹಾಲು ಉತ್ಪಾದಕರು ಭಾಗಿಯಾಗಿದ್ದರು. ಆಮೇಲೆ ಸಣ್ಣದೊಂದು ವಿಚಾರವನ್ನು ಕೂಡ ತಮ್ಗೆ ಕೇಳಿಸ್ತೀನಿ. ನೀವೆಲ್ಲರೂ ಏನ್ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ಇನ್ನ ಮುಂದಿನ ವರ್ಷದಲ್ಲಿ ನಾನು
100% ನಿಮ್ಮ ಮಾತಿನ ಮೇಲೆ ನಾನು ಇರ್ತೀನಿ. ಒಂದು ಸೆಕೆಂಡ್ ಏನು ಅಂತಂದ್ರೆ, ನಿಮ್ಮನ್ನ ಇಲ್ಲಿ ಕರೆದಿರೋಂಥ ಉದ್ದೇಶ ಏನು ಅಂತಂದ್ರೆ, ನೀವು ಮಾಧ್ಯಮದಲ್ಲಿ ಬೇರೆ ಕಡೆ ಎಲ್ಲರೂ ನೋಡ್ತಾ ಇರ್ಬೋದು. ಈ ಕ್ಯಾಲೆಂಡರ್ ಯಾರಿಗೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಉತ್ಪಾದಕರಿಗೋಸ್ಕರವಾಗಿ, ನಮ್ಮ ಅಧ್ಯಕ್ಷರಿಗೋಸ್ಕರವಾಗಿ, ನಿರ್ದೇಶಕರಿಗೋಸ್ಕರವಾಗಿ, ಮುಖ್ಯ ಕಾರ್ಯನಿರ್ವಾಹಕರಿಗೋಸ್ಕರವಾಗಿ ಈ ಕ್ಯಾಲೆಂಡರ್ ಮಾಡೋದು. ನೇರವಾಗಿ ಇದು ಉತ್ಪಾದಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ಇದನ್ನ ನಾನು ನಮ್ಮ ಲೋಕೇಶ್ ಹೇಳಿದಂಗೆ, ನಾನೇ ಇದನ್ನ ಹೇಳಿ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಕೆಚ್ಚಲು ಬಾಬು ಏನು ಮಾಡೋ ಬರ್ತದೆ, ಯಾವ್ಯಾವ ಕಾಯಿಲೆಗಳಿಗೆ ಹಸಿಲ್ಲ ಬನ್ನಿ ಸಣ್ಣ ಯಾವ್ಯಾವ ಕಾಯಿಲೆಗಳಿಗೆ ಏನೇನು ಕೊಡ್ಬೇಕು ಅಂತ ಇಲ್ಲೇ ಒಂದು ಸ್ಟಿಕ್ಕರ್ ತರ ಮೆಚ್ಚಿರ್ತಾ ಇದ್ರು. ನಾನು ಮುಂದುವರೆದ ಭಾಗವಾಗಿನೂ ಕೂಡ ಉತ್ಪಾದಕ ಫುಲ್ ಎಲ್ಲರಿಗೂ ಕೊಡುವಂತ ನನ್ನ ಅಧ್ಯಕ್ಷರು ಕೂಡ ಮುಂದಿನ ದಿನದಲ್ಲಿ ಪ್ಯಾಕೇಜ್ ಮಾಡ್ತೀನಿ. ಈ ವಿಚಾರನ ಈ ಕ್ಯಾಲೆಂಡರ್ ಬಿಡುಗಡೆನ ಹಿಂದೆ ಎಲ್ಲಾ ಲೀಡರ್ಗಳು ಏನ್ ಮಾಡೋರು ಅಂದ್ರೆ, ಆಯಾ MLA ಇದ್ದಾಗನೋ ಯಾರೋ ಬೇಕಂತ ಮುಖಂಡರು ಇದ್ದಾಗನೋ ಬಿಡುಗಡೆ ಪಡಿಸ್ತೀವಿ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಕ್ಯಾಲೆಂಡರ್ ಅನ್ನ ನಮ್ಮ ತಾಲೂಕಿನ ಮುಖ್ಯ ಕಾರ್ಯನಿರ್ವಾಹಕರು, ಅದರ ಅವಲಂಬಿತವಾಗಿ ಎದುರಿರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತೆ ಉತ್ಪಾದಕರು ಈ ಕ್ಯಾಲೆಂಡರ್ನ ನೀವೇ ಬಿಡುಗಡೆ ಮಾಡಿ ನಿಮ್ಮ ಸಂಘಕ್ಕೆ ಹಂಚಿಕೆ ಮಾಡಲಿ ಅನ್ನೋದು ನನ್ನ ಒಂದು ದೂರದೃಷ್ಟಿ ಇಟ್ಕೊಂಡು ನಿಮ್ಮಲ್ಲಿ ಕರೆದಿರೋದು ಬಿಟ್ರೆ, ನಾನು ನಿಮ್ಮ ಮನೆ ಬಾಗಿಲು ಬರೋದು ಬೇಡ ಅನ್ನೋ ಖುಷಿ ನನಗಿಲ್ಲ. ಇವತ್ತು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಿಮ್ ಜೊತೆಯಲ್ಲಿ ಒಂದು ಸ್ವಲ್ಪ ಕಷ್ಟ ಸುಖನ ಹಂಚ್ಕೊಂಡು ಮಾತನಾಡಬಹುದು. ಒಂದು ಸಣ್ಣದೊಂದು ಉಪಹಾರ ಕೂಡ ನಿಮ್ ಜೊತೆಯಲ್ಲಿ ನಾವು ಕೂಡ ಮಾಡಬಹುದು. ಆಮೇಲೆ ನಿಮ್ಮ ಕಷ್ಟ ಸುಖಗಳನ್ನು ಕೂಡ ನಾವಿಲ್ಲಿ ಜನರ ಮುಂದೆ ಹೇಳಬಹುದು. ಇಲ್ಲಿ ನಾನೇನ್ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಹತ್ರನೂ ಕೂಡ ನಾವು ಹಂಚ್ಕೊಬಹುದು. ಒಬ್ಬೊಬ್ಬರ ಮನೆದಾಗ ಒಬ್ಬೊಬ್ಬರಿಗೆ ನಾನು ವಿಚಾರಗಳನ್ನ ಹೇಳ್ತಾ ಹೋದ್ರೆ ತಿಂಗಳಾದ್ರೂ ಕೂಡ ಇದನ್ನ ನಿಮ್ಗೆ ತಲುಪಿಸ್ಲಿಕ್ಕಾಗುತ್ತೆ ಅಲ್ಲ. ಈ ದೃಷ್ಟಿ ಇಟ್ಕೊಂಡು ನಾನು ನಿಮ್ಮಲ್ಲಿ ಕಂಡವರು, ನನ್ನಲ್ಲಿ ಯಾವುದೇ ಕಡೆಪ ಯಾರೋ ಸ್ನೇಹಿತರು ಹೇಳಿದ್ರು, ಹಿಂದೆ ನೀವು ಕೊಡ್ತಾ ಇದ್ರಂತೆ ನೀವ್ ಯಾಕೆ ಬರ್ತಾ ಇಲ್ಲ ಅಂತ. ನಾನೇನ್ ಹೇಳಿದ್ರೆ, ನಾನು ಭಾಳ ಬರ್ತೀನ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಎಲ್ಲಾರ ಮುಂದೆ ಮಾತನಾಡಬೇಕಾಗಿರೋದ್ರಿಂದ ಇಲ್ಲಿ ಬರ್ಬೇಕಾಗಿರೋ ಬಾಂಧ ಕರೆದಿದ್ದೀವಿ ಅಷ್ಟೇನ. ಈ ಬರೋದ ಅಂದ್ರೆ ನಾನು ನಿಮ್ಮ ಮನೆಯಿಂದ ಬರ್ತೀನಿ ಅಂತ ಕೂಡ ಅವ್ರಿಗೆ ನಾನು ಕೂಡ ಹೇಳಿದ್ದೀನಿ. ಅದಕ್ಕೆ ನಾನು ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರು ಯಾರೋ ಮನೆ ಆಡಳಿತ ಬೇರೆ ಕಡೆ ಆಗ್ಬಿಟ್ಟು ಹಿಂದೆ ನಮ್ಗೆ ಕೊಡ್ತಿದ್ರು, ಇವ್ರು ನಮ್ಮ ಕಲಿಕಂತ ದಯವಿಟ್ಟು ಯಾವ ಮನೋಭಾವನೆಗಳು ಇಲ್ಲ. ಮುಂದಿನ ದಿವಸದಲ್ಲಿ ನೋಡಪ್ಪ ನೀವು ಮಾಡ್ತೀರ ಸರಿ ಇಲ್ಲ ಅಂತ ನೀವೆಲ್ಲರೂ ಈಗ ಮಾಡೋ ಅಂತಂದ್ರೆ, ನಾವು ಎಲ್ಲಾರ ಮುಂದೆ ಕೂಡ ನಾವು ಪ್ರಮಾಣ ಮಾಡಿ ಹೇಳ್ತೀನಿ, ನೀವೇ ಅದನ್ನೇ ಮಾಡ್ತೀನಿ. ಆ ಉದ್ದೇಶದಿಂದ ನೀವು ನಾನು ತಿಳಿಸ್ತಕ್ಕಂಥದ್ದು. ಸೆಕೆಂಡ್ ಏನು ಅಂತಂದ್ರೆ, ಒಬ್ಬ ಕೃಷ್ಣನ್ ಅವರು ದೊಡ್ಡ ಉತ್ಪಾದಕರು, ನಿಮಗೆ ಗೊತ್ತಿರಲಿ, ದೇವನಹಳ್ಳಿ ಟೌನ್ ಅಲ್ಲಿ 20 ರಿಂದ 25 ಹಸುಗಳು ಕಟ್ಕೊಂಡು ಬೆಳೆಸ್ತಾ ಇರೋರು ದೊಡ್ಡ ಮಟ್ಟದಲ್ಲಿ ಹಸುಗಳು ಕಟ್ಕೊಂಡು ಬೆಳೆಸ್ತಾರೆ. 3 ಲಕ್ಷ 4 ಲಕ್ಷ ರೂಪಾಯಿ ಹಸುಗಳನ್ನ ಅವರು ತೆಗೆದು ಕೊಡುವುದೆಲ್ಲ ಕೂಡ ಮಾಡ್ತಾರೆ. ಈ ಒಂದು ಆನುಸ್ಮರಣೆ ಕಾರ್ಯಕ್ರಮವನ್ನ ಸುಮಾರು ವರ್ಷದಿಂದ ಅವ್ರು ಅಂದ್ಕೊಂಡಿದ್ರೆ ಮಾಡಕ್ಕಾಗಿರ್ಲಿಲ್ಲ. ಈಗ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡ್ರೆ, ಈಗ ನಮ್ಮಲ್ಲಿ 2,80,000 3 ಲಕ್ಷ 4 ಲಕ್ಷ ಕೊಟ್ಬಿಟ್ಟು ಯಾವ ಹಸು ಕೊಂಡು ನಾವು ಮಾಡಕ್ ಯಾವ ಮಾಡೋದು ನಾವು. ಅದು ಅಟ್ಲೀಸ್ಟ್ ನಮ್ಮ ಜನ ಉತ್ಪಾದನೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಅದನ್ನ ಅವಲಂಬಿತರಾಗಿದ್ದಾರೆ ಅದನ್ನ ನೋಡ್ಲಿಕ್ಕಾದ್ರೂ ತಾವೆಲ್ಲ ಬರ್ಬೇಕಲ್ಲ. ಬರ್ಬೇಕಾದ್ರೆ ಕೆಲವು ಸೆಕೆಂಡ್ ನೀವು ಕೊಡ್ಕೊಳ್ತೀನಿ, ಕೆಲವು ಸೆಕೆಂಡ್ ಅಧ್ಯಕ್ಷರಿಗೆ ತಿಳಿಸಿರಲ್ಲ, ನಾವಾದ್ರೂ ಮುಖಾಂತರ ಕೆಲಸ ಅನ್ನೋ ಉದ್ದೇಶನೂ ಕೂಡ ಈ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ 14ನೇ ತಾರೀಕು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಆಗಿದೆ. ನಮ್ಮ ಸಚಿವರು ಅದನ್ನ ಕಾರ್ಯಕ್ರಮ ಪೂಜೆಯನ್ನು ನೆರವೇರಿಸಿಕೊಡ್ತಾರೆ. 17ನೇ ತಾರೀಕು ಬೆಳಿಗ್ಗೆ ಹಾಲು ಕಡೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 17ನೇ ತಾರೀಕು ಕರುಳು ಪ್ರದರ್ಶನ ಇರ್ತದೆ. ಅದಕ್ಕೆ ಬಹುಮಾನವನ್ನು ಕೂಡ ನಾವು ಒಕ್ಕೂಟ ಮತ್ತು ನಮ್ಮ ಗೋಪಾಲಕರ ಸಂಘದಿಂದ ಕೂಡ ಬಹುಮಾನವನ್ನು ಕೂಡ ವಿತರಣೆ ಮಾಡ್ತೀವಿ. ನಾವು ಯಾರಾದ್ರೂ ಇರುವುದು ಅಂದ್ರೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಕರುಗಳನ್ನ ಪ್ರದರ್ಶನಕ್ಕೆ ನಾವು ಬರ್ಬೋದು. 17ನೇ ತಾರೀಕು ಮತ್ತೆ ಸಾಯಂಕಾಲ ಹಾಲು ಕರಿತೀವಿ. 15ನೇ ತಾರೀಕು ಬೆಳಗ್ಗೆ ಹಾಲು ಕರೆದು 18ನೇ ತಾರೀಕು ಸಾಯಂಕಾಲ ಹಾಲು ಕರೆದು ಯಾರು ಅತಿ ಹೆಚ್ಚು ಹಾಲು ಕರೆದಿರ್ತಾರೆ ಅವ್ರನ್ನ 1.5 ಲಕ್ಷ ರೂಪಾಯಿ ಬಹುಮಾನ. ಮೊದಲನೇ ಬಹುಮಾನ 1,50,000 ರೂಪಾಯಿ ಮೊದಲನೇ ಬಹುಮಾನ. 2ನೇ ಬಹುಮಾನ 1 ಲಕ್ಷ ರೂಪಾಯಿ. 3ನೇ ಬಹುಮಾನ 75,000. 4ನೇ ಬಹುಮಾನ 50,000. 5ನೇ ಬಹುಮಾನ 25,000. ಮತ್ತೆ ಅದು ಆಕರ್ಷಕ ಟೋಪಿನೂ ಕೂಡ ಇರ್ತಾರೆ. ಅದನ್ನು ಸನ್ಮಾನ ಮಾಡಿ ಏನೋ ಒಂದು ರೈತರ ಒಂದು ಆಲೋಚನೆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ರೈತರ ಒಂದು ಉತ್ತೇಜನ ನೀಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡೋದು. ಇದರಿಂದ ಯಾರು ಸಂಬಂಧ ಇಲ್ಲ, ಇದು ಗಮನಕ್ಕೆ ಇಟ್ಕೊಳ್ಳಿ. ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಗೇನು ಇದನ್ನು ಕಿರೀಟ ಬರೋದಲ್ಲ. ರೈತರನ್ನ ಈಗ ಮೈಸೂರಿಗೆ ಹೋಗಿ ನೋಡೋಣ ನಮ್ಮ ಜನ, ಇಲ್ಲ ಮುಖ್ಯ ಕಾರ್ಯನಿರ್ವಾಹಕರು ಇದ್ದೀರಾ ಬೇಕಾದ ಜನ ಮೈಸೂರು, ನೆಲಮಂಗಲ, ಮಂಡ್ಯ, ಕೋಲಾರ, ಆನೇಕಲ್ ಎಲ್ಲ ಮಾಡ್ತಾರೆ. ನಾವು ಯಾರು ಅಲ್ಲಿ ಹೋಗಿ ನೋಡಕ್ಕಾಗಲ್ಲ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅಲ್ಲಿ ತಾಲೂಕು ಕೂಡ ಆಗ್ತೀವಿ. ನಮ್ಮ ಒಕ್ಕೂಟದಲ್ಲಿ ಕೂಡ ಒಂದು
ಮಾರ್ಕೆಟಿಂಗ್ ಸ್ಟಾಲ್ ಕೂಡ ಹಾಕ್ತೀವಿ. ಒಳ್ಳೆ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಮತ್ತೆ ವ್ಯಾಪಾರ ಮಾಡಬಹುದು. ನಾವು ತಗೊಂಡು ಬಂದವರನ್ನ ದಯವಿಟ್ಟು ಎಲ್ಲರೂ ಕೂಡ ಅವರು ಭಾಗವಹಿಸಬೇಕು ಅಂತ ಕೂಡ ನಾನು ಹೇಳಿದಂತ ಮಾನ್ಯ ಎಲ್ಲ ಅಧ್ಯಕ್ಷರು ಎಲ್ಲರೂ ನನಗೆ ಮುಖಂಡರುಗಳೇ, ಮುಖ್ಯ ಕಾರ್ಯನಿರ್ವಾಹಕರು ನಾವೆಲ್ಲ ಮುಖಂಡರುಗಳೇ. ನಾವು ಮ್ಯಾಲ್ಗಡೆ ಕೂತ್ಕೊಂಡಿರ್ತಕ್ಕಂಥವೇ ಮುಖಂಡರುಗಳಂತ ಅಂದ್ರೆ ಯಾವ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ಕೆಲವರು ಬ್ಯಾಕ್ ಕಡೆ ಇದ್ದೀವಿ, ಕೆಳಗಡೆ ಈ ಕಡೆ ಇದ್ದೀವಿ ಅನ್ನೋ ಭೇದ ಭಾವ ನಮ್ಮಲ್ಲಿ ಯಾರಿಗೂ ಹೊರಗೆ ಬೇಡ. ಮುಂದಿನ ದಿನದಲ್ಲಿ ಹಾಲು ಏನು ಕರುಗಳ ಪ್ರದರ್ಶನವನ್ನು ಏರ್ಪಡಿಸಿ ದೊಡ್ಡ ಮಟ್ಟದಲ್ಲಿ ಏನು ರಾಜ್ಯ ಮಟ್ಟದಲ್ಲಿ ಏರ್ಪಡಿಸಿರುವಂತಹ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಕೊಡಲು ನಮ್ಮ ಗೋಪಾಲಕರ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ನಿರ್ದೇಶಕರು ಮಾತಾಡ್ಬೇಕಾದ್ರೆ ಅದನ್ನು ಮಾತಾಡ್ತಾರೆ. ಈ ಒಂದು ವಿಚಾರನ ಒಟ್ಟಾಗಿ ಇಲ್ಲೇ ತಿಳಿಸ್ಬಿಟ್ಟು ಸಮಯಾಭಾವ ಇರೋದ್ರಿಂದ ಊರೂರಿಗೂ ಪ್ರತಿ ವರ್ಷ ಪ್ರತಿ ಊರಿಗೂ ಹೋಗಿ ಹಿಂದೆ ಕ್ಯಾಲೆಂಡರ್ ಕೊಡ್ತಿತ್ತು. ಈ ಸಾರಿ ನಮ್ಮ ನಿರ್ದೇಶಕರು ವಿಶೇಷ ರೀತಿಯಲ್ಲಿ ಕ್ಯಾಲೆಂಡರ್ ಮಾಡಿಸಿದ್ದಾರೆ. ಏನು ಅಂದ್ರೆ ಎಲ್ಲ ದೇವರುಗಳ ಫೋಟೋ ಬೇಡ, ಹಸು ಫೋಟೋ, ಹಸು ಚಿಕಿತ್ಸೆ ಕೊಡುವಂತ ಪದ್ಧತಿ ಅದರಲ್ಲಿ ಇರಬೇಕು. ಅದು ಏನು ಸ್ಕ್ಯಾನ್ ಮಾಡಿದ್ರೆ ಅದ್ರಲ್ಲಿ ತೋರಿಸ್ಬೇಕು ಅಂತ ಹೇಳಿ ಅದನ್ನ ಲೇಟ್ ಆಗಿದ್ರಿಂದ ಹೊಸ ವರ್ಷದಷ್ಟಕ್ಕೆ ಕೊಟ್ಟು ಎಲ್ಲರಿಗೂ ವಿಶ್ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಇದು ಏನು ಈ ಒಂದು ಬದಲಾವಣೆಯಿಂದ ಕ್ಯಾಲೆಂಡರು ಮತ್ತೆ ಡೈಲಿ ಬರೋದು ಲೇಟ್ ಆಗಿದ್ರಿಂದ ಒಟ್ಟೆ ಕರೆದ್ಬಿಟ್ಟು ಬೇಕಿದ್ರೆ ಆಮೇಲೆ ಒಂದು ಇದು ಮಾಡೋಣ ವಿಶ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಕರೆದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ SP ಮುರಾಜರವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ